Good evening, children. Welcome to Suchitra Excellent Classes. Today we have learned Bilingual 4th Standard Maths Mela, Part 1, Chapter 6, Measuring Length, ಉದ್ದವನ್ನು ಅಳೆಯುವುದು. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವ 4ನೇ ತರಗತಿಯ ಗಣಿತ ಮೇಳ ಈ ಒಂದು ಪಠ್ಯಪುಸ್ತಕದಲ್ಲಿನ ಪಾಠ 6 ಮೆಜರಿಂಗ್ ಲೆಂತ್, ಉದ್ದವನ್ನು ಅಳೆಯುವುದು, ಈ ಒಂದು ಪಾಠದ ವಿವರಣೆಯನ್ನು ತಿಳಿಯುತ್ತಾ ಹೋಗೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಪಾಠ 1ರಿಂದ ಪಾಠ 5ರವರೆಗೆ ಎಲ್ಲ ಪಾಠಗಳ ಸಂಪೂರ್ಣ ವಿವರಣೆಯನ್ನು ಒಂದು ಲೆಕ್ಕವನ್ನು ಬಿಡದೆ ನಾವೇನು ಮಾಡಿದ್ದೀವಿ, ಎಲ್ಲವನ್ನ ಪಾಠ 1ರಿಂದ ಪಾಠ 5ರವರೆಗೆ ಸಂಪೂರ್ಣ ವಿವರಣೆಯನ್ನು ಮಾಡ್ತಾ ಬಂದಿದ್ದೇವೆ. ಯಾರಾದರೂ ಆ ವಿಡಿಯೋಗಳನ್ನ ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಪಾಠ 1ರಿಂದ ಪಾಠ 5ರವರೆಗೆ ಈ 4ನೇ ತರಗತಿಯ ಗಣಿತ ವಿಷಯದಲ್ಲಿನ ಭಾಗ 1ರಲ್ಲಿನ ಎಲ್ಲ ಪಾಠಗಳ ಸಂಪೂರ್ಣ ವಿವರಣೆಯನ್ನು ನೀವು ನೋಡಬಹುದು. ಈ ವಿಡಿಯೋಗಳು ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಶೇರ್ ಮಾಡಿ. ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರ್ತದೆ. ನೋಡಿ, ಇವತ್ತಿನ ದಿನ ಈ ಒಂದು 6ನೆಯ ಪಾಠ ಮೆಜರಿಂಗ್ ಲೆಂತ್, ಉದ್ದವನ್ನು ಅಳೆಯುವುದು, ಈ ಒಂದು ಪಾಠವನ್ನು ಆರಂಭಿಸೋಣ. ಬನ್ನಿ. ಲೆಟಸ್ ಆಬ್ಸರ್ವ್, ನಾವು ಗಮನಿಸೋಣ. ಸ್ಕೂಲ್ ಹೆಲ್ತ್ ಪ್ರೋಗ್ರಾಮ್, ಶಾಲಾ ಆರೋಗ್ಯ ಕಾರ್ಯಕ್ರಮ. ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಈ ಚಿತ್ರವನ್ನು ನೀವು ಗಮನಿಸಿ. ನೋಡಿ, ಲುಕ್ at the picture. What are the students measuring? Put a tick mark if you find it being measured. ಚಿತ್ರವನ್ನು ಗಮನಿಸಿ. ವಿದ್ಯಾರ್ಥಿಗಳು ಏನನ್ನು ಅಳತೆ ಮಾಡ್ತಾ ಇದ್ದಾರೆ ನೋಡಿ. ನೋಡಿ, ಇಲ್ಲೊಬ್ಬರು ಅಳತೆ ಮಾಡ್ತಾ ಇದ್ದಾರೆ ಹೈಟನ್ನು, ಇಲ್ಲಿ ತೂಕವನ್ನು ನೋಡ್ತಾ ಇದ್ದಾರೆ. ಗೊತ್ತಾಯ್ತಾ? ನೋಡಿ, ಈ ರೀತಿಯಾಗಿ ಅವರ ಒಂದು ಪ್ರತಿಯೊಂದು ಚಿತ್ರವನ್ನು ಗಮನಿಸಿ ನೀವೇನು ಮಾಡಿ, ಅವರು ಅಳತೆ ಮಾಡುತ್ತಿರುವುದನ್ನು ನೀವು ಕಂಡು ಹಿಡಿದರೆ ಅದಕ್ಕೆ ರೈಟ್ ಮಾರ್ಕನ್ನು ಹಾಕಿ ಅಂತ ಹೇಳ್ತಾರೆ. ನೋಡಿ, ಈ ಒಂದು ಮೊದಲನೆಯ ಪ್ರಶ್ನೆಯ ಉತ್ತರವನ್ನು ನಾವಿಲ್ಲಿ ಟಿಕ್ ಮಾಡಲಾಗಿದೆ. ನೆಕ್ಸ್ಟ್, ಎರಡನೆಯ ಒಂದು ಪ್ರಶ್ನೆ, ವಾಟ್ ಈಸ್ ಬೀಯಿಂಗ್ ಯೂಸ್ಡ್ ಟು ಮೆಜರ್ ದ ಹೈಟ್? ವಾಟ್ ಅದರ್ ಟೂಲ್ಸ್ ಕ್ಯಾನ್ ಬಿ ಯೂಸ್ಡ್ ಟು ಮೆಜರ್ ಹೈಟ್? ಎತ್ತರವನ್ನು ಅಳೆಯಲು ಏನನ್ನು ಉಪಯೋಗಿಸಿದೆ? ಎತ್ತರವನ್ನು ಅಳೆಯಲು ಬೇರೆ ಯಾವ ಸಾಧನಗಳನ್ನು ಬಳಸಬಹುದು? ನೋಡಿ, ಎತ್ತರವನ್ನು ಅಳೆಯಲಿಕ್ಕೆ ನಾವು ಸ್ಕೇಲನ್ನು ಬಳಸ್ತೀವಿ, ಅಳತೆ ಪಟ್ಟಿ ಅಂತ ಹೇಳ್ತೀವಿ. ಅದೇ ತೆರನಾಗಿ ಹಗ್ಗ, ರೋಪ್ ಅಂತ ಹೇಳ್ತೀವಿ, ಹಗ್ಗವನ್ನು ಕೂಡ ನಾವು ಬಳಸಬಹುದು. ಆಮೇಲೆ ಅದೇ ತೆರನಾಗಿ ಪೆನ್ಸಿಲ್ಗಳನ್ನು ಕೂಡ ನಾವು ಬಳಸಬಹುದು. ಗೊತ್ತಾಯ್ತಾ? ಈ ತೆರನಾಗಿ ಅಳತೆಯ ಒಂದು ಸಾಧನಗಳು ನಿಮಗೆ ಗೊತ್ತಿವೆ. ನೆಕ್ಸ್ಟ್, ಥರ್ಡ್ ಕ್ವೆಶನ್, ರಿಕಾಲ್ ಇನ್ ಗ್ರೇಡ್ 3 ಯು ಸ್ಟಡೀಡ್ that lengths are measured in meters. Check and fill in the blanks whether the following are correct or incorrect for your classroom. 3ನೆಯ ತರಗತಿಯಲ್ಲಿ ಉದ್ದಗಳನ್ನು ಮೀಟರ್ಗಳಲ್ಲಿ ಅಳೆಯುತ್ತಾರೆ ಎಂಬುದನ್ನು ಅಭ್ಯಸಿಸಿರುವುದನ್ನು ನಾವು ನೆನಪಿಸ್ಕೊಳ್ಬೇಕೀಗ. 3ನೇ ತರಗತಿಯಲ್ಲಿ ನಾವು ಈಗಾಗಲೇ ಕಲಿತಿದ್ದೇವೆ. ಮೀಟರ್ಗಳಲ್ಲಿ ಉದ್ದಗಳನ್ನು ಯಾವುದರಲ್ಲಿ ಅಳೆಯುತ್ತಾರೆ? ಮೀಟರ್ಗಳಲ್ಲಿ ಅಳೆಯುತ್ತಾರೆ ಅನ್ನೋದನ್ನು ನಾವು ಕಲಿತಿದ್ದೇವೆ. ನಿಮ್ಮ ತರಗತಿಗೆ ಸಂಬಂಧಿಸಿದಂತೆ ಮುಂದಿನವುಗಳನ್ನ ಸರಿಯೋ ತಪ್ಪು ಅನ್ನೋದನ್ನು ಈ ಖಾಲಿ ಜಾಗದಲ್ಲಿ ನಾವೇನು ಮಾಡಬೇಕು, ತುಂಬಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಫಸ್ಟ್ ಕ್ವೆಶನ್, ದ ಹೈಟ್ ಆಫ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇನ್ ಮೈ ಗ್ರೇಡ್ ಈಸ್ ಮೋರ್ ದ್ಯಾನ್ ಎ ಮೀಟರ್. ನನ್ನ ತರಗತಿಗಳಲ್ಲಿ ಬಹುತೇಕ ವಿದ್ಯಾರ್ಥಿಗಳ ಎತ್ತರಗಳು 1 ಮೀಟರ್ಗಿಂತ ಹೆಚ್ಚಾಗಿದೆ. ನೋಡಿ, ನಿಮ್ಮ ತರಗತಿಯಲ್ಲಿ ವಿದ್ಯಾರ್ಥಿಗಳು ಅಂದರೆ ಈಗ ಇದು 4ನೆಯ ತರಗತಿ ಅಂದರೆ ಇಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳ ಎತ್ತರಗಳು 1 ಮೀಟರ್ಗಿಂತ ಹೆಚ್ಚಿರ್ತಾರೆ. ಇದು ಸರಿಯಾದಂಥ ಉತ್ತರ, ಸರಿ ಅಂತ ಹಾಕಬೇಕು. ನೆಕ್ಸ್ಟ್, ದ ಲೆಂತ್ ಆಫ್ ಮೈ ಆರ್ಮ್ ಈಸ್ ಲೆಸ್ ದ್ಯಾನ್ ಎ ಮೀಟರ್. ಎರಡನೆಯದಾಗಿ ಇಲ್ಲಿ ನನ್ನ ತೋಳಿನ ಉದ್ದ 1 ಮೀಟರ್ಗಿಂತ ಕಡಿಮೆ ಇದೆ. ಹೌದಲ್ವಾ? 1 ಮೀಟರ್ಗಿಂತ ಇದು ಕಡಿಮೆ ಇರುತ್ತೆ. ಅಂದರೆ 4ನೆಯ ತರಗತಿಯ ವಿದ್ಯಾರ್ಥಿಯ ಒಂದು ತೋಳಿನ ಉದ್ದ. ಕರೆಕ್ಟ್, ಇದು ಕೂಡ ಸರಿ. ನೆಕ್ಸ್ಟ್, ದ ಹೈಟ್ ಆಫ್ ದ ಡೋರ್ ಆಫ್ ದ ಗ್ರೇಡ್ ಈಸ್ ಲೆಸ್ ದ್ಯಾನ್ ಎ ಮೀಟರ್. ತರಗತಿಯ ಬಾಗಿಲಿನ ಎತ್ತರ 1 ಮೀಟರ್ಗಿಂತ ಕಡಿಮೆ ಇದೆ.
1 ಮೀಟ್ರಿಗಿಂತ ತರಗತಿಯ ಒಂದು ಬಾಗಿಲು ನೋಡಿರಿ, ಬಾಗಿಲಿನ ಉದ್ದ 1 ಮೀಟ್ರಿಗಿಂತ ಕಡಿಮೆ ಇರುತ್ತಾ? ಇಲ್ಲ, ತಪ್ಪು, ಇದು ತಪ್ಪು. ನೆಕ್ಸ್ಟ್, ದ ಬ್ರೆಡ್ತ್ ಆಫ್ ದ ಬ್ಲ್ಯಾಕ್ ಬೋರ್ಡ್ ಈಸ್ ಮೋರ್ ದ್ಯಾನ್ ಎ ಮೀಟರ್. ಕಪ್ಪು ಹಲಗೆಯ ಅಗಲ 1 ಮೀಟರ್ಗಿಂತ ಹೆಚ್ಚು ಇದೆ. ನೋಡಿ, ಅಂದರೆ ಕಪ್ಪು ಹಲಗೆ ನಿಮ್ಮ ಕ್ಲಾಸ್ ರೂಮಲ್ಲಿ ಇರ್ತದಲ್ಲ, ಕಪ್ಪು ಹಲಗೆಯ ಒಂದು ಅಳತೆ ಎಷ್ಟಿದೆ? 1 ಮೀಟ್ರಿಗಿಂತ ಹೆಚ್ಚಿದೆ, ಹೌದಲ್ವಾ? ಹೆಚ್ಚಿರುತ್ತೆ, ಇದು ಸರಿ. ನೆಕ್ಸ್ಟ್, ಮೆಜರಿಂಗ್ ಈಸ್ ಫನ್. ಅಳತೆ ಮಾಡುವುದು ಮೋಜು. ರಿಮೆಂಬರ್ ವಿ ಮೇಡ್ 1 ಮೀಟರ್, ಹಾಫ್ ಮೀಟರ್ ಆ್ಯಂಡ್ ಕ್ವಾರ್ಟರ್ ಮೀಟರ್ ರೋಪ್ಸ್, ಲೆಟ್ ಅಸ್ ಮೇಕ್ ದ್ಯಾಮ್ ಅಗೇನ್. ನೋಡಿ, ನಾವು ಇಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ 1 ಮೀಟರ್ ಅಳತೆಯ ಮೊದಲನೇದಾಗಿ ಒಂದು ಹಗ್ಗ ಕೊಟ್ಟಿದ್ದಾರೆ. ಇದು 1 ಮೀಟರ್ ಕಂಪ್ಲೀಟ್ ಇದೆ, ಇಲ್ಲಿಂದ ಇಲ್ಲಿಯವರೆಗೆ 1 ಮೀಟ್ರ್ ಇದೆ, ಹೌದಾ? ಅದರಲ್ಲಿ ಅರ್ಧ ಮೀಟ್ರ್ ಅಂದರೆ ಇಲ್ಲಿಗೆ ಕಟ್ಟಾಯಿತು ನೋಡಿ, 1.5 ಮೀಟರ್. ಇಲ್ಲಿಗೆ ಒಂದು ಅರ್ಧ, ಇಲ್ಲಿಗೆ ಅರ್ಧ ಆಯಿತು, ಆಮೇಲೆ ಇಲ್ಲಿ ಅರ್ಧ, ಇದಿಷ್ಟು ಇಲ್ಲಿ ಇದಿಷ್ಟು ಅರ್ಧ, ಇಲ್ಲಿಂದ ಇದು ಅರ್ಧ ಮೀಟರ್, ಎರಡು ಸೇರಿದರೆ 1 ಮೀಟ್ರ್ ಆಯಿತು. ನೆಕ್ಸ್ಟ್ 1/4 ಅಂದರೆ ಕ್ವಾರ್ಟರ್, ಕಾಲು ಮೀಟರ್ ಅಂತ ಹೇಳ್ತೀವಿ. ಕಾಲು ಮೀಟರ್ ಅಂದರೆ 1/4 ಎಷ್ಟಿದೆ? ಕಾಲು ಭಾಗ 4 ಸೇರಿದರೆ 1 2 3 4, ಈ 4 ಸೇರಿದರೆ 1 ಮೀಟರ್ಗೆ ಸಮ ಆಗ್ತದೆ, ಗೊತ್ತಾಯ್ತಾ? 4 ಭಾಗಗಳು ಸೇರಿದರೆ 1 ಮೀಟರ್ಗೆ ಸಮ. ಅರ್ಧ ಭಾಗ ಅಂದರೆ 2 ಭಾಗ ಆಗ್ತದೆ, ಆಮೇಲೆ ಇದು 4 ಭಾಗ ಆಗ್ತದೆ, ಗೊತ್ತಾಯ್ತಲ್ವಾ? ನೆಕ್ಸ್ಟ್ ನೋಡಿ, ಡು ಯು ನೋಟಿಸ್ 1 ಮೀಟರ್ ಈಕ್ವಲ್ ಟು ಹಾಫ್ ಮೀಟರ್ ಆ್ಯಂಡ್ ಹಾಫ್ ಮೀಟರ್ ಈಕ್ವಲ್ ಸೇಮ್ ಇದು, ಆ್ಯಂಡ್ 1 ಮೀಟರ್ ಈಕ್ವಲ್ ಟು 1/4 ಮೀಟರ್ ಈಸ್ 4 ಆಗ್ತವೆ. 4 ಸೇರಿದರೆ ಏನಾಯಿತು? 1 ಮೀಟರ್ ಆಯಿತು ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಈಗ. ನೆಕ್ಸ್ಟ್, ಲೆಟ್ ಅಸ್ ಡು, ನಾವು ಮಾಡೋಣ. ಯೂಸ್ ಯುವರ್ ರೋಪ್ಸ್ ಟು ಕ್ಯಾರಿ ಔಟ್ ದ ಫಾಲೋಯಿಂಗ್ ಆ್ಯಕ್ಟಿವಿಟೀಸ್. ಯು ಕ್ಯಾನ್ ಯೂಸ್ ಎ ಕಾಂಬಿನೇಷನ್ ಆಫ್ ರೋಪ್ಸ್ ಇಫ್ ನೀಡೆಡ್. ಮುಂದಿನ ಚಟುವಟಿಕೆಗಳನ್ನು ಮಾಡಲು ಹಗ್ಗಗಳನ್ನು ಉಪಯೋಗಿಸಿ, ಅಗತ್ಯವಿದ್ದಲ್ಲಿ ನೀವು ಹಗ್ಗಗಳ ಸಂಯೋಜನೆಯನ್ನು ಕೂಡ ಬಳಸಿಕೊಳ್ಳಬಹುದು. ವಾಕ್, ಜಂಪ್ ಆ್ಯಂಡ್ ಕ್ರಾಲ್ ಆನ್ 1, 5 ಆ್ಯಂಡ್ 10 ಮೀಟರ್ ಲೈನ್. ನೋಡಿ, ನೀವು 1.5 ಮತ್ತು 10 ಮೀಟರ್ ಗೆರೆಯ ಮೇಲೆ ನಡೆಯಿರಿ, ಜಿಗಿಯಿರಿ ಮತ್ತು ತೆವಳಿರಿ. ಅಂದರೆ ತರಗತಿಯ ನೆಲ ಅಥವಾ ಹೊರಗೆ ಆಟದ ಮೈದಾನದಲ್ಲಿ 1 ಮೀಟರ್, 5 ಮೀಟರ್, 10 ಮೀಟರ್ನ ಗೆರೆಗಳನ್ನು ಎಳೀರಿ ಅಂತ ಹೇಳ್ತಾರೆ ಅವರು. ಆಗ ಏನಾಗ್ತದೆ ನಮಗೆ? ಅಂದರೆ 1 ಮೀಟರ್, 5 ಮೀಟರ್, 10 ಮೀಟರ್ ಗೆರೆಗಳ ಮೇಲೆ ಅವರು ನಡೆದರೆ ಅದರಿಂದ ಏನಾಗ್ತದೆ? ಅವರಿಗೆ ಮುಂದೆ ತಮ್ಮ ವರ್ಗ ಕೋಣೆಯಲ್ಲಿ ಯಾವುದೇ ಅಳತೆಗಳನ್ನು ಮಾಡಿದಾಗ, ಈಗ 1 ಮೀಟ್ರ್ ಅಂದರೆ ಎಷ್ಟು ಹೆಜ್ಜೆಗಳಾಗ್ತವೆ, 5 ಮೀಟ್ರ್ ಅಂದರೆ ಎಷ್ಟು ಹೆಜ್ಜೆ ಆಗ್ತವೆ ನಡೆದರೆ ಗೊತ್ತಾಗ್ತದೆ ಅವರಿಗೆ. ಆಗ ತಮ್ಮ ವರ್ಗ ಕೋಣೆಯಲ್ಲಿ ಯಾವುದೇ ಒಂದು ಅಳತೆಯನ್ನು ಮಾಡಬೇಕಂದ್ರೂ ಕೂಡ ಅವ್ರು ಏನು ಮಾಡ್ತಾರೆ? ಈ ರೀತಿಯಾಗಿ ಪ್ರಯತ್ನ ಮಾಡ್ತಾರೆ, ಗೊತ್ತಾಯ್ತಾ? ಇನ್ನು ನೆಕ್ಸ್ಟ್ ನೋಡಿ, ಲಾಂಗ್ ಜಂಪ್. ನೋಡಿ, ಲಾಂಗ್ ಜಂಪ್ ಅಂದರೆ ಉದ್ದ ಜಿಗಿತ. ನಾವೆಲ್ಲರೂ ಸ್ಪೋರ್ಟ್ಸ್ನಲ್ಲಿ ನೋಡ್ತೀವಿ, ಉದ್ದ ಜಿಗಿತದ ಸ್ಪರ್ಧೆಯಲ್ಲಿ ಪ್ರತಿ ಮಗು ಕೂಡ ಭಾಗವಹಿಸ್ಬೋದು. ನಿಮ್ಮ ಸ್ನೇಹಿತರು ಎಷ್ಟು ಉದ್ದ ಜಿಗಿದಿದ್ದಾರೆ? ಹಗ್ಗಗಳ ಸಂಯೋಜನೆಗಳನ್ನ ಉಪಯೋಗಿಸಿಕೊಂಡು ಅದನ್ನು ಸಾಧ್ಯವಾದಷ್ಟು ನಿಖರವಾಗಿ ಅಳೆಯಿರಿ. ಯಾರು ಅತಿ ಹೆಚ್ಚು ಉದ್ದ ಜಿಗಿದಿದ್ದಾರೆ? ನೋಡಿ, ನೀವೀಗ ಉದ್ದ ಜಿಗಿತದ ಚಿತ್ರವನ್ನು ನೋಡ್ತಾ ಇದ್ದೀರಾ. ಈ ಒಂದು ಚಿತ್ರದಲ್ಲಿ ನೀವು ಎಷ್ಟು ಹೆಚ್ಚು ಮುಂದಕ್ಕೆ ಜಿಗಿತೀರಲ್ಲ, ಅದನ್ನು ಹಗ್ಗದ ಮೂಲಕ ಏನು ಮಾಡ್ತಾರೆ? ನೀವು ಕೊನೆ ಹೆಜ್ಜೆ ಇಟ್ಟಿರ್ತೀರಲ್ಲ, ಅಲ್ಲಿಂದ ಆ ಲೈನ್ ಹಾಕಿರ್ತಾರಲ್ಲ, ಅಲ್ಲಿಂದ ಅಲ್ಲಿಗೆ ಅಳತೆ ಮಾಡಿ ನೋಡ್ತಾರೆ. ಯಾರು ಹೆಚ್ಚು ಜಿಗಿದಿರ್ತಾರಲ್ಲ ಅವರು ಮೊದಲನೇ ಸ್ಥಾನವನ್ನು ಪಡೆದುಕೊಳ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತು. ಅದೇ ತೆರನಾಗಿ ಕೂಡ ನೀವು ಉದ್ದ ಜಿಗಿತವನ್ನು ಅಳತೆ ಮಾಡಬಹುದು. ಇನ್ನು ಇಲ್ಲಿ ನೋಡಿ, ನಿಮ್ಮ ಒಂದು ತರಗತಿಯಲ್ಲಿ ಮುಂದಿನ ಕೋಷ್ಟಕವನ್ನು ತುಂಬಿ ಅಂತ ಹೇಳ್ತಾರೆ. ಅನನ್ಯ, ಆಕಾಶ್, ಆರುಷ್, ಅಂಕಿತಾ ನಿಮ್ಮ ಒಂದು ವಿದ್ಯಾರ್ಥಿಗಳ ಹೆಸರು ಬರಿಬೋದು. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ, ಅವರು ಅಂದಾಜಿಸಿದ ಜಿಗಿತದ ಉದ್ದ ಅಂದರೆ ಅವರು ಎಷ್ಟು ಜಿಗಿದಿದ್ದಾರೆ 1 ಮೀಟ್ರಿಗಿಂತ ಕಡಿಮೆ, ಆಮೇಲೆ ಆಕಾಶ್ 1 ಮೀಟರ್, ಆಮೇಲೆ ಆರುಷ್ 1 ಮೀಟ್ರಿಗಿಂತ ಹೆಚ್ಚು, ಅಂಕಿತಾ 1 ಮೀಟ್ರಿಗಿಂತ ಹೆಚ್ಚು. ಈ ತೆರನಾಗಿ ನೀವೇನು ಮಾಡ್ಬೋದು? ಅಳತೆಯನ್ನು, ಅವರು ಜಿಗಿದಿರ್ತಕ್ಕಂಥ ಅಳತೆಯನ್ನು ಕೌಂಟ್ ಮಾಡಿ ಅಳತೆ ಮಾಡಿ ಬರೀಬಹುದು. ಇನ್ನು ನೆಕ್ಸ್ಟ್ ಅದೇ ತೆರನಾಗಿ ನಿಮ್ಮ ತರಗತಿಯಲ್ಲಿ ಕೊಠಡಿ ಎಷ್ಟು ಉದ್ದ ಇದೆ, ಅಗಲ ಇದೆ ಅನ್ನೋದನ್ನು ಅಂದಾಜಿಸಿ ಅಳತೆ ಮಾಡ್ಬೋದು. ನೋಡಿ, ಇಲ್ಲಿ 1 ಮೀಟರ್ ಅಂದರೆ ಇದು ಸ್ಕ್ವೇರ್ ಪರಿಸಿ ಇರ್ತಾವಲ್ವ, ಆ ಒಂದು ಸ್ಕ್ವೇರ್ ಟೈಲ್ಸನ್ನು 1 ಮೀಟರ್ ಅಂತ ಕೌಂಟ್ ಮಾಡಿ ನೀವೇನು ಮಾಡ್ಬೋದು? ಎಷ್ಟಿವೆ ಅಷ್ಟು ಮೀಟರ್
ನಮ್ಮ ಒಂದು ವರ್ಗಕೋನ ಇದೆ ಅನ್ನೋದನ್ನು ಕೂಡ ನೀವು ಈ ತೆರನಾಗಿ ಅಳತೆಯನ್ನು ಮಾಡಬಹುದು. ಇನ್ನು ನೆಕ್ಸ್ಟ್ ಲೆಟ್ ಅಸ್ ಥಿಂಕ್, ಗೆಸ್ ದ ಲೆಂತ್. ನಾವು ಯೋಚಿಸೋಣ, ಉದ್ದವನ್ನು ಊಹಿಸಿ. ನೋಡಿ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಒಂದು ತಿಮಿಂಗಲವನ್ನು ಕೊಟ್ಟಿದ್ದಾರೆ, ಹೌದಲ್ವಾ? ಈ ಒಂದು ತಿಮಿಂಗಲನ ಅಳತೆ ನೋಡಿ, ಇಲ್ಲಿಂದ ಕೆಳಗಡೆ 2 ಬಸ್ ಕಾಣ್ತಾ ಇದೆ ನಿಮಗೆ. ಈ 2 ಬಸ್ಗಳು ಸಮ ಅಳತೆಗೆ ಒಂದು ತಿಮಿಂಗಲ ಇದೆ. ಒಂದು ತಿಮಿಂಗಲನ ಅಳತೆ ಎಷ್ಟಿದೆ? 2 ಬಸ್ಗಳು. ಉದ್ದ ಸುಮಾರು 30 ಮೀಟರ್. ಅಂದರೆ 2 ಬಸ್ಗಳ ಅಳತೆ 30 ಮೀಟರ್. ಅಂದರೆ ಒಂದು ತಿಮಿಂಗಲದ ಅಳತೆ 30 ಮೀಟರ್. ಗೊತ್ತಾಯ್ತಾ? ನೆಕ್ಸ್ಟ್ ಇಲ್ಲಿ ನೋಡಿ, ಒಂದು ಜಿರಾಫೆ ಕಾಣಿಸ್ತಾ ಇದೆ ನಿಮಗೆ. ನೋಡಿ, ಈ ಒಂದು ಜಿರಾಫೆಯ ಉದ್ದ ಎಷ್ಟಿದೆ? ಇಲ್ಲಿ 4 ಮೀಟರ್. ಆಮೇಲೆ ಅದರ ಅಳತೆಗೆ ಸರಿಯಾಗಿ ಇರೋದು ಯಾವುದಪ್ಪ ಅಂದ್ರೆ ಒಂದು ಆಸ್ಟ್ರಿಚ್ ಇದೆ, ಇದು 3 ಮೀಟರ್ ಇದೆ. 2 ಸೇರಿದರೆ 7 ಮೀಟರ್. ಅಂದರೆ ಅಷ್ಟು ಎತ್ತರವಾಗಿ ಜಿರಾಫೆ ಇದೆ. ಜಿರಾಫೆ ಇದರಲ್ಲಿ ಏನಾಗಿದೆ? ಅರ್ಧ ಭಾಗ ಒಳಗಿದೆ, ಹೌದಲ್ವಾ? ಅದು ಎದ್ದು ನಿಂತರೆ ಎಷ್ಟಾಗ್ತದೆ? ಅದರ ಕುತ್ತಿಗೆನ ಸ್ವಚ್ಛಗೊಳಿಸಿಕೊಳ್ಳಲು ಆಗೋದಿಲ್ಲ, ಆದರೆ ಅದು ಮುನ್ಗೋಕ್ಕಾಗೋದಿಲ್ಲ ಅದರಲ್ಲಿ, ಯಾಕಂದರೆ ಅಷ್ಟು ಎತ್ತರವಾಗಿದೆ. ಅದು ಎತ್ತರ ಆದರೆ ಏನಾಗ್ತದೆ? ಇದು 4, 3 ಸೇರಿದರೆ 7 ಆಯಿತು. ಈಗ ಇಲ್ಲಿ ನೋಡಿ, ಇಲ್ಲಿ ಕೆಳಭಾಗದಲ್ಲಿ ಬ್ಯಾಟ್ಗಳು ನಿಮಗೆ ಕಾಣಿಸ್ತಾ ಇದೆ. ಎಷ್ಟಿವೆ ಬ್ಯಾಟು? 1, 2, 3, 4, 5, 6. 6 ಇದೆ. ಲೆಂತ್ ಅಬೌಟ್ 6 ಮೀಟರ್ಸ್. ಒಂದು ಮೊಸಳೆ 6 ಬ್ಯಾಟ್ಗಳಿಗೆ ಸಮ. ಅಂದರೆ ಒಂದು ಬ್ಯಾಟ್ ಅಂದರೆ 1 ಮೀಟರ್, ಹೌದಾ? 1 ಬ್ಯಾಟ್ ಈಕ್ವಲ್ ಟು 1 ಮೀಟರ್. ಅಂದರೆ 6 ಬ್ಯಾಟ್ಗಳಂದರೆ 6 ಮೀಟರ್. ಒಂದು ಮೊಸಳೆ 6 ಮೀಟರ್ಗೆ ಸಮ ಆಯಿತು. ನೆಕ್ಸ್ಟ್, ಲುಕ್ ಆಟ್ ದ ಪಿಕ್ಚರ್ಸ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್. ಈ ಒಂದು ಚಿತ್ರಗಳನ್ನು ನಾವೆಲ್ಲ ನೋಡ್ಕೊಂಡಿವಿ. ಈಗ ಇದರ ಆಧಾರದ ಮೇಲೆ ಕೆಳಗಡೆ ಪ್ರಶ್ನೆ ಕೇಳಿದ್ದಾರೆ, ಅವುಗಳಿಗೆ ಉತ್ತರಿಸೋಣ. ಮೊದಲನೇ ಒಂದು ಪ್ರಶ್ನೆ, ವಾಟ್ ಈಸ್ ದ ಲೆಂತ್ ಆಫ್ 1 ಬಸ್ ಇನ್ ಮೀಟರ್ಸ್? ವಾಟ್ ಈಸ್ ದ ಲೆಂತ್ ಆಫ್ 1 ಕ್ರಿಕೆಟ್ ಬ್ಯಾಟ್ ಇನ್ ಮೀಟರ್ಸ್? ಅಂದರೆ ಮೀಟರ್ಗಳಲ್ಲಿ ಒಂದು ಬಸ್ನ ಉದ್ದ ಎಷ್ಟು? ನೋಡಿ, 2 ಬಸ್ ಸೇರಿ 30 ಮೀಟ್ರ್ ಇದೆ. ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದ್ರೆ ಒಂದು ಬಸ್, ಹೌದಾ? ಒಂದು ಬಸ್ನ ಉದ್ದ ಎಷ್ಟು ಅಂತ ಕೇಳ್ತಾರೆ. ಅಂದರೆ 30 ಇದೆ ಅಲ್ವಾ, ಇದರ ಹಾಫ್ 15 ಮೀಟರ್ ಆಯಿತು. ಎಷ್ಟು ಮೀಟರ್ ಆಯಿತು? 15 ಮೀಟರ್ ಆಯಿತು. ನೆಕ್ಸ್ಟ್, ಒಂದು ಕ್ರಿಕೆಟ್ ಬ್ಯಾಟ್ನ ಉದ್ದ ಮೀಟರ್ಗಳಲ್ಲಿ ಎಷ್ಟು? ಒಂದು ಕ್ರಿಕೆಟ್ ಬ್ಯಾಟ್, ನಾವಿಲ್ಲಿ 6 ಬ್ಯಾಟ್ ಇದೆ, ಹೌದಲ್ವಾ? ಇಲ್ಲಿ 6 ಬ್ಯಾಟ್ ಇದೆ. ಆದರೆ ನಮಗೆ ಬೇಕಾಗಿರೋದು ಈಗ ಕ್ವಶನ್ ಪ್ರಕಾರ ಒಂದೇ ಒಂದು ಬ್ಯಾಟ್ 1 ಮೀಟರ್ ಅಲ್ವಾ? ನೋಡಿ, ಬಸ್ 15 ಮೀಟರ್, ಬ್ಯಾಟ್ 1 ಮೀಟರ್. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಬಸ್ಸಸ್ ವುಡ್ ಬಿ ಈಕ್ವಲ್ ಟು ದ ಲೆಂತ್ ಆಫ್ 2 ಬ್ಲೂ ವೇಲ್ಸ್? 2 ನೀಲಿ ತಿಮಿಂಗಲಗಳ ಉದ್ದಕ್ಕೆ ಎಷ್ಟು ಬಸ್ಗಳ ಉದ್ದ ಸಮವಾಗುತ್ತದೆ? ನೋಡಿ, 2 ನೀಲಿ ತಿಮಿಂಗಲಗಳ ಉದ್ದಕ್ಕೆ ಅಂದರೆ ಅವರ ಪ್ರಶ್ನೆ ಏನಪ್ಪ ಅಂದ್ರೆ 2 ತಿಮಿಂಗಲ ಇದ್ದರೆ ಎಷ್ಟು ಬಸ್ ಹತ್ತವ? ಅದಕ್ಕೆ ಸಮ ಆಗ್ತವ. 1 ತಿಮಿಂಗಲಕ್ಕೆ 2 ಬಸ್ ಅಂದರೆ 2 ತಿಮಿಂಗಲಕ್ಕೆ 4 ಬಸ್ಸು, ಹೌದಲ್ವಾ? 1 ತಿಮಿಂಗಲಕ್ಕೆ 2 ಬಸ್ಸು. ಅದೇ ಥರನಾಗಿ ಅವರು 2 ತಿಮಿಂಗಲಕ್ಕೆ ಎಷ್ಟು ಬಸ್ ಬೇಕಾಗ್ತವ ಅಂತಾರೆ? 4, ಹೌದಲ್ವಾ? ನೋಡಿ, ಈಗ 4 ಬಸ್ಸು. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಹೌ ಮೆನಿ ಕ್ರಿಕೆಟ್ ಬ್ಯಾಟ್ಸ್ ವಿಲ್ ಬಿ ನೀಡೆಡ್ ಟು ಮೇಜರ್ 1 ವೇಲ್? ವೇಲ್ ಅಂದರೆ ತಿಮಿಂಗಲ, ಹೌದಾ? ಒಂದು ತಿಮಿಂಗಲವನ್ನು ಅಳೆಯಲು ಎಷ್ಟು ಕ್ರಿಕೆಟ್ ಬ್ಯಾಟ್ಗಳ ಅವಶ್ಯಕತೆ ಇದೆ? ನೋಡಿ, ಒಂದು ತಿಮಿಂಗಲ ಎಷ್ಟು ಮೀಟ್ರ್ ಇದೆ? 30 ಮೀಟ್ರ್ ಇದೆ. ಒಂದು ಬ್ಯಾಟು 1 ಮೀಟ್ರಿಗೆ 1 ಬ್ಯಾಟ್ ಅಂದರೆ 1 ಮೀಟರ್ಗೆ 1 ಬ್ಯಾಟ್ ಅಂದರೆ 30 ಮೀಟ್ರ್ ಬ್ಯಾಟ್ಗೆ ಎಷ್ಟಾಯಿತು? ಎಷ್ಟು ಬ್ಯಾಟ್ ಬೇಕು? 30 × 1 = 30 ಮೀಟರ್. 30 ಅಂದರೆ 30 ಮೀಟ್ರ್ ಇದೆ ಒಂದು ತಿಮಿಂಗಲ. ಬ್ಯಾಟು 1 ಮೀಟ್ರ್ ಇದೆ ಅಂದರೆ ಇಂಟು ಮಾಡಿದರೆ ಅಂದರೆ ಎಷ್ಟು ಕ್ರಿಕೆಟ್ ಬ್ಯಾಟ್ಗಳ ಅವಶ್ಯಕತೆ ಇದೆ? 30. ಎಷ್ಟು? 30 ಮೀಟರ್ ಅಂದರೆ 30 ಬ್ಯಾಟ್ಗಳು, 30 ಬ್ಯಾಟ್ಗಳ ಅವಶ್ಯಕತೆ ಇದೆ ಕ್ರಿಕೆಟ್ ಬ್ಯಾಟ್ಗಳ. ಎಷ್ಟು? 30, ಯಾಕಂದರೆ ಅದು 30 ಮೀಟ್ರ್ ಆಗ್ತದೆ, ಹೌದಲ್ವಾ? ಅದಕ್ಕೋಸ್ಕರ 30 ಬ್ಯಾಟ್ಗಳ ಅವಶ್ಯಕತೆ ಇದೆ. 4th question, if 2 ostriches stand one above another, their height will be equal to the height of
ಎರಡು ಉಷ್ಟ್ರ ಪಕ್ಷಿಗಳು ಒಂದರ ಮೇಲೊಂದು ನಿಂತರೆ ಅವುಗಳ ಎತ್ತರ ಡ್ಯಾಶ್ದ ಎತ್ತರಕ್ಕೆ ಸಮನಾಗಿರುತ್ತದೆ. ನೋಡಿ, ಒಂದು ಆಸ್ಟ್ರಿಚ್ 3 ಮೀಟ್ರ್ ಇದೆ. ಒಂದರ ಮೇಲೆ ಒಂದು ನಿಂತರೆ 6 ಮೀಟ್ರ್ ಆಯಿತು. ಎಷ್ಟು ಮೀಟ್ರು? 6 ಮೀಟ್ರ್ ಆಯಿತು. ಹೌ ಮೆನಿ ಕ್ರೊಕೊಡೈಲ್ಸ್ ವಿಲ್ ಬಿ ಈಕ್ವಲ್ ಟು ದ ಲೆಂತ್ ಆಫ್ ಎ ಬ್ಲೂ ವೇಲ್? ಒಂದು ನೀಲಿ ತಿಮಿಂಗಲದ ಉದ್ದಕ್ಕೆ ಎಷ್ಟು ಮೊಸಳೆಗಳ ಉದ್ದ ಸಮ ಆಗ್ತದೆ? ನೋಡಿ, ಒಂದು ನೀಲಿ ತಿಮಿಂಗಲ ಎಷ್ಟಿದೆ? 30 ಮೀಟ್ರ್ ಇದೆ. ಹೌದಾ? 30 ಮೀಟ್ರ್ ಆದರೆ ಒಂದು ಮೊಸಳೆ 6 ಮೀಟ್ರ್ ಇದೆ. ಎಷ್ಟು ಮೀಟ್ರ್ ಇದೆ? 6 ಮೀಟರ್. ಅಂದರೆ ನೋಡಿ ಒಂದು ತಿಮಿಂಗಲದ ಉದ್ದಕ್ಕೆ ಎಷ್ಟು ಮೊಸಳೆಗಳು? ನೋಡಿ, ಒಂದು ತಿಮಿಂಗಲ 30 ಮೀಟ್ರ್ ಇದೆ, ಮೊಸಳೆ 6 ಮೀಟ್ರ್ ಇದೆ. ಇಂಥವು ಎಷ್ಟು ಸೇರಿಸಿದ್ರೆ ಒಂದು ತಿಮಿಂಗಲ ಆಗ್ತದೆ? ಈಗ ನೀವೇನು ಮಾಡಬೇಕಪ್ಪ ಅಂದ್ರೆ, ಈ 30 ಇದೆ ಅಲ್ವಾ, 30 ಮೀಟರ್ ಇದೆ. ಇದು ಎಷ್ಟಿದೆ? 30 ಮೀಟ್ರ್ ಇದೆ. ಆಮೇಲೆ ಮೊಸಳೆ 6 ಮೀಟ್ರ್ ಇದೆ. ಡಿವೈಡ್ ಮಾಡೋಣ. 6 ಒಂದಲಿ 6 5ಲಿ 30. ಅಂದರೆ 5 ಮೊಸಳೆಗಳು ಸೇರಿದಾಗ ಒಂದು ತಿಮಿಂಗಲಕ್ಕೆ ಸಮ ಆಗ್ತದೆ. ಗೊತ್ತಾಯ್ತಲ್ವಾ? ಒಂದು ತಿಮಿಂಗಲ ಆಗಬೇಕಂದ್ರೆ 5 ಮೊಸಳೆಗಳು ಸೇರಬೇಕು. 5 ಮೊಸಳೆಗಳು ಈ ತೆರನಾಗಿರ್ತಕ್ಕಂಥ 6 ಮೀಟರ್ನ 5 ಮೊಸಳೆಗಳು ಸೇರಿದಾಗ ಮಾತ್ರ ಒಂದು ತಿಮಿಂಗಲ ಆಗ್ತದೆ. ಗೊತ್ತಾಯ್ತಾ? ಅಂದರೆ ಒಂದು ನೀಲಿ ತಿಮಿಂಗಲದ ಉದ್ದಕ್ಕೆ 5 ಮೊಸಳೆಗಳ ಒಂದು ಉದ್ದ ಸಮ ಆಗ್ತದೆ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್, ಮೆಜರಿಂಗ್ ಸ್ಮಾಲ್ ಥಿಂಗ್ಸ್. ಚಿಕ್ಕ ವಸ್ತುಗಳನ್ನು ಅಳತೆ ಮಾಡೋದು. ಒಂದು ಚಿಕ್ಕ ವಸ್ತು ಎರೇಸರ್ ಅಥವಾ ಅಕ್ಕಿ ಕಾಳು, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಅಕ್ಕಿ ಕಾಳು? ಈ ಅಕ್ಕಿ ಕಾಳಿನ ಉದ್ದ 1 ಸೆಂಟಿಮೀಟ್ರ್ ಇದೆ. ನೋಡಿ, ಅಕ್ಕಿ ಕಾಳು ಕೂಡ ನೀವು ಸ್ಕೇಲ್ ಅಳತೆ ಮಾಡಬಹುದು. 1 ಸೆಂಟಿಮೀಟ್ರ್ ಇದೆ. ಅದನ್ನು ಹೇಗೆ ಎಳೆಯುವುದನ್ನು ಯೋಚಿಸಿ ಬಲ್ಲಿರಾ ಅಂತ ಕೇಳ್ತಾರೆ ಅವರು. ನೋಡಿ, ಅಂಥ ಚಿಕ್ಕ ವಸ್ತುಗಳನ್ನ ಅಳೆಯಲು ನಮಗೆ ಚಿಕ್ಕ ಮಾನದ ಅಗತ್ಯತೆ ಇದೆ. 1 ಮೀಟರ್ನ ಪಟ್ಟಿಯನ್ನು ಗಮನಿಸಿ. ಆ ಪಟ್ಟಿಯನ್ನು 100 ಸಮ ಭಾಗಗಳಾಗಿ ವಿಭಾಗಿಸಿರುವುದನ್ನು ನೀವು ಗಮನಿಸುವಿರಿ. ನೋಡಿ, 1 ಮೀಟರ್ ಪಟ್ಟಿಯನ್ನು ನೋಡ್ರಿ ನೀವು. ಅದರಲ್ಲಿ ಸೆಂಟಿಮೀಟರ್ ಅಂದರೆ ಚಿಕ್ಕ ಅಳತೆಗಳನ್ನ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇದು ಒಂದು ಅಳತೆ ಪಟ್ಟಿ. ಈ ಅಳತೆ ಪಟ್ಟಿಯಲ್ಲಿ 1ರಿಂದ 0ಯಿಂದ 1ರವರೆಗೆ ಬರಬೇಕಂದ್ರೆ ಇಲ್ಲಿ ಚಿಕ್ಕ ಲೈನ್ಗಳಿವೆ. 10 ಕಾಣಿಸ್ತಾ ಇದೆಯಾ? ಇಲ್ಲಿ 5, ಇಲ್ಲಿ 5, 10 ಇದೆ ಅಲ್ವಾ? ನೋಡಿ, ಆಗ ಇಲ್ಲಿಗೆ 1 ಮೀಟ್ರ್ ಆಯಿತು, ಅಂದರೆ 1 ಸೆಂಟಿಮೀಟರ್ ಆಯಿತು. ನೋಡಿ, ಈ ರೀತಿಯಾಗಿ ಚಿಕ್ಕ ಲೈನ್ಗಳಿರ್ತಾವಲ್ವಾ, ಇದನ್ನು ಏನಂತಾರೆ? 1 ಸೆಂಟಿಮೀಟರ್ ಅಂತ ಕರಿತೀವಿ. ನೋಡಿ, ಪ್ರತಿ ಚಿಕ್ಕ ಭಾಗದ ಉದ್ದಕ್ಕೆ ವಿಶೇಷ ಹೆಸರಿದ್ದು ಅದನ್ನು ಸೆಂಟಿಮೀಟರ್ ಎಂದು ಕರೆಯಲಾಗುತ್ತೆ. ಚಿಕ್ಕ ವಸ್ತುಗಳನ್ನು ಅಳೆಯಲು ನಮಗೆ ಚಿಕ್ಕ ಮಾನದ ಅಗತ್ಯವಿದೆ. 1 ಮೀಟರ್ ಪಟ್ಟಿಯನ್ನು ನಾವು ಗಮನಿಸಿ, ಆ ಪಟ್ಟಿಯನ್ನು 100 ಸಮ ಭಾಗಗಳಾಗಿ ವಿಭಾಗಿಸಿರುವುದನ್ನು ನೀವು ಗಮನಿಸಿರ್ತೀರ. ಚಿಕ್ಕ ಅಳತೆಗಳು ನೋಡಿ, ಪ್ರತಿಯೊಬ್ಬರು ಕೂಡ ಸ್ಕೇಲ್ ನೋಡಿರ್ತೀರ. ಇದರಲ್ಲಿರ್ತಕ್ಕಂಥ ಒಂದು ಚಿಕ್ಕ ಗೆರೆಗಳನ್ನು ನೀವು ನೋಡಿರ್ತೀರ. ಗೊತ್ತಾಯ್ತಲ್ವಾ? ಈಗ ಇಲ್ಲಿಂದ ಇಲ್ಲಿವರೆಗೆ 1 ಸೆಂಟಿಮೀಟರ್, ಇಲ್ಲಿಂದ ಇಲ್ಲಿವರೆಗೆ 1 ಸೆಂಟಿಮೀಟರ್, ಹೀಗೆ 100 ಸಮ ಭಾಗಗಳಾಗಿ ಆದಾಗ 1 ಮೀಟರ್ ಆಗ್ತದೆ. ಗೊತ್ತಾಯ್ತಲ್ವಾ? ನೋಡಿ, 100 ಸೆಂಟಿಮೀಟರ್ ಆದಾಗ ಮಾತ್ರ 1 ಮೀಟರ್. ಗೊತ್ತಾಯಿತು? ಈಗ ನೆಕ್ಸ್ಟ್, ಲೆಟ್ ಅಸ್ ಅಬ್ಸರ್ವ್. ಇಲ್ಲಿ ಚುಟ್ಕಿ ತನ್ನ ಗಿಡದ ಎತ್ತರದಲ್ಲಿನ ಉದ್ದದ ಜಾಡನ್ನು ಹಿಡಿಯಲು ಬಯಸುತ್ತಾಳೆ. ತನ್ನ ಗಿಡ ಎಷ್ಟು ಎತ್ತರ ಆಯಿತು ಅನ್ನೋದನ್ನು ಅವಳು ಏನು ಮಾಡ್ತಾಳೆ? ಅಳತೆ ಮಾಡಲಿಕ್ಕೆ ಪ್ರಯತ್ನಿಸ್ತಾಳೆ. ಮೀಟರ್ ಹಗ್ಗವನ್ನು ಟೇಲರ್ ಉಪಯೋಗಿಸುವ ಅಳತೆ ಟೇಪಿನೊಂದಿಗೆ ಹೋಲಿಸಿ 2ರ ಉದ್ದ ಒಂದೇ ಅಥವಾ ಬೇರೆ ಆಗಿದೆಯೇ? ನೋಡಿ, ಇಲ್ಲಿ ಬಳಸ್ತಿರ್ತಕ್ಕಂಥ ಒಂದು ಹಗ್ಗ ಅಥವಾ ಆಮೇಲೆ ಒಂದು ಟೇಲರ್ ಬಳಸ್ತಕ್ಕಂಥ ಒಂದು ಟೇಪ್ ಅಳತೆ ಬೇರೆನಾ ಅಥವಾ ಒಂದೇನಾ ಅಂತ ಕೇಳ್ತಾರೆ. ಅದು ಒಂದೇ, ಸೇಮ್ ಆಗಿರ್ತದೆ ಅಳತೆ. ಗೊತ್ತಾಯ್ತಾ? ಸೇಮ್ ಆಗಿರ್ತದೆ. ಇನ್ನು ನೆಕ್ಸ್ಟ್ ನೋಡಿ, ಅಳತೆ ಟೇಪನ್ನು ವೀಕ್ಷಿಸಿ ನೀವು
ಏನನ್ನು ಗಮನಿಸಿದಿರಿ ನೋಡಿ, ಇಲ್ಲಿಂದ ಇಲ್ಲಿವರೆಗೆ 1 ಸೆಂಟಿಮೀಟರ್ ಆಯ್ತಿದು. ದಿಸ್ ಈಸ್ 1 ಸೆಂಟಿಮೀಟರ್. ಸಿ ಎಮ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಕಾಣಿಸ್ತಾ ಇದೆಯಾ? ಸಿ ಎಮ್ ಅಂತ ಓದ್ತೀವಿ. 1 ಸೆಂಟಿಮೀಟರ್. ಎಮ್ ಅಷ್ಟೇ ಇದ್ದರೆ ಮೀಟರ್. ನೋಡಿ, ಒಂದು ಸಂಖ್ಯೆಯಿಂದ ಇಲ್ಲಿ ಚಿಕ್ಕ ಚಿಕ್ಕ 10 ಸಂಖ್ಯೆಗಳು ಲೈನ್ಗಳು ಬರ್ತಾವೆ. ಅವೆಲ್ಲವೂ ಸೇರಿಸಿ 0ಇಂದ 1 ಸಂಖ್ಯೆ ಬಂದಾಗ 1 ಸೆಂಟಿಮೀಟರ್ ಆಯಿತು. ಇನ್ನು ನೆಕ್ಸ್ಟ್ ಡಿಸ್ಕಸ್ ಹೌ ದೀಸ್ ಮಾರ್ಕ್ಸ್ ಹೆಲ್ಪ್ ಅಸ್ ಮೆಷರ್ ಕ್ಲಿಯರ್ಲಿ. ಈ ಗುರುತುಗಳು ಸ್ಪಷ್ಟವಾಗಿ ಅಳತೆ ಮಾಡಲು ಹೇಗೆ ಉಪಯುಕ್ತವಾಗಿವೆ ಎಂಬುದನ್ನು ಚರ್ಚಿಸಿ. ನೋಡಿ, ಪ್ರತಿಯೊಂದು ಕೆಂಪು ಬಾರ್ನ ಉದ್ದ 1 ಸೆಂಟಿಮೀಟರ್. ಈ ಒಂದು ಸ್ಕೇಲ್ ಅಳತೆ ಪಟ್ಟಿಯ ಮೇಲೆ ಕೆಂಪು ಪಟ್ಟಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಒಂದು ಸಂಖ್ಯೆ ಇದೆ ಅಲ್ವಾ, 1. ಅಲ್ಲಿಂದ 2ರವರೆಗೆ ಒಂದು ಕೆಂಪು ಪಟ್ಟಿ ಇದೆ, ಗೆರೆ ಹಾಕಿದ್ದಾರೆ. ಇದಕ್ಕೆ 1 ಸೆಂಟಿಮೀಟರ್ ಅಂತ ಹೇಳ್ತೀವಿ. ಇಲ್ಲಿಂದ ಇಲ್ಲಿಗೆ ಮತ್ತು 1 ಸೆಂಟಿಮೀಟರ್, ಇಲ್ಲಿಂದ ಇಲ್ಲಿಗೆ 1. ಈ ತೆರನಾಗಿ ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆ ನಿಮ್ಮ ಒಂದು ಸ್ಕೇಲ್ನಲ್ಲೂ ನೀವು ನೋಡ್ಬೋದು. ಕಾಣಿಸ್ತಾ ಇದೆಯಾ? ನೋಡಿ, ಈ 9ರಿಂದ 10ರವರೆಗೆ ಇದು ಕೂಡ ಏನಿದು 1 ಸೆಂಟಿಮೀಟರ್. ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್. ಗೊತ್ತಾಯ್ತಾ? ಈ ಥರ 100 ಸಂಖ್ಯೆ 100 ಬಂದಾಗ ಏನಾಗ್ತದ? 1 ಮೀಟರ್ ಆಗ್ತದ. ಅರ್ಥ ಆಯ್ತಾ? ನೋಡಿ, ದ ರೆಡ್ ಬಾರ್ ಈಸ್ ರಿಪೀಟೆಡ್ 10 times ಟು ಮೇಕ್ 10 ಸೆಂಟಿಮೀಟರ್. ವೆನ್ ವಿ ರಿಪೀಟ್ ದ ಲೆಂತ್ ಆಫ್ ದ ರೆಡ್ ಬಾರ್ 100 times, we will get 1 meter scalar tape. ಕೆಂಪು ಬಾರ್ ಪಟ್ಟಿ 10 ಬಾರಿ ಪುನರಾವರ್ತನೆಯಾಗಿ 10 ಸೆಂಟಿಮೀಟರನ್ನು ಮಾಡುತ್ತದೆ. ಈ ಕೆಂಪು ಪಟ್ಟಿ ಇದೆ ಅಲ್ವಾ, 10 ಬಾರಿ ಪುನರಾವರ್ತನೆಯಾದಾಗ 10 ಸೆಂಟಿಮೀಟರ್ ಆಯಿತು. ಕೆಂಪು ಬಾರನ್ನು 100 ಬಾರಿ ನಾವು ಪುನರಾವರ್ತಿಸಿದಾಗ ನೋಡಿ, ಈ ಕೆಂಪು ಪಟ್ಟಿ ಕಾಣ್ತಾ ಇದೆ ಅಲ್ವಾ, ಇದು ಒಂದು ಪಟ್ಟಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಒಂದು ಪಟ್ಟಿ, ಒಂದು ಬಾಕ್ಸ್ 100 ಸಲ ಆದಾಗ ಮಾತ್ರ 1 ಮೀಟರ್ ಆಗ್ತದೆ. 1 ಮೀಟರ್ ಪಟ್ಟಿ ಪಡೆಯುತ್ತೇವೆ. ಇಲ್ಲಿ ನೋಡಿ, 1 ಮೀಟರ್ ಈಕ್ವಲ್ ಟು 100 ಸೆಂಟಿಮೀಟರ್. 1 ಮೀಟರ್ ಈಕ್ವಲ್ ಟು 100 ಸೆಂಟಿಮೀಟರ್, 100 ಸೆಂಟಿಮೀಟರ್. ಅದೇ ತೆರನಾಗಿ ಇಲ್ಲಿ ನೋಡಿ, ಹಾಫ್ ಅಂದರೆ ಅರ್ಧ ಮೀಟರ್. ಅಂದರೆ ಅರ್ಧ ಮೀಟರ್ ಅಂದರೆ ಎಷ್ಟು ಸೆಂಟಿಮೀಟ್ರು? ಈ 100ರ ಅರ್ಧ ಬರಿಬೇಕು ನಾವು ಈಗ. 100ರ ಅರ್ಧ ಅಂದರೆ 50 ಸೆಂಟಿಮೀಟರ್. 50 ಸೆಂಟಿಮೀಟರ್ ಆದರೆ ಮಾತ್ರ ಅದು ಅರ್ಧ ಮೀಟರ್ ಆಗ್ತದೆ. ಇನ್ನು ಕಾಲು ಭಾಗ 1/4 ಮೀಟರ್. ಕಾಲು ಭಾಗ ಅಂದರೆ ಇದರ ಅರ್ಧದೊಳಗೆ ಮತ್ತು ಅರ್ಧ 25 ಸೆಂಟಿಮೀಟರ್. ಗೊತ್ತಾಯ್ತಾ? ಈ ತೆರನಾಗಿ ನೀವು ಅಳತೆ ಪಟ್ಟಿಯನ್ನು ಸೆಂಟಿಮೀಟರ್ ತುಂಬ ಚಿಕ್ಕದು ಸೆಂಟಿಮೀಟರ್ 100 ಸೆಂಟಿಮೀಟರ್ ಆದಾಗ ಮಾತ್ರ 1 ಮೀಟರ್ ಆಯಿತು. ಅರ್ಥ ಆಯ್ತಾ ಮಕ್ಕಳೇ? ಗೊತ್ತಾಯ್ತಲ್ವಾ? ಈ ಕೆಂಪು ಬಾಕ್ಸ್ಗಳು ಎಷ್ಟು ಕೊಡಬೇಕು? 100 ಅಂದರೆ ಸಂಖ್ಯೆ ಇಲ್ಲಿ ನೋಡಿ, 0ಇಂದ 1, 1ರಿಂದ 2 ಹೀಗೆ ಎಲ್ಲಿಯವರೆಗೆ 100ರವರೆಗೆ ಬಂದಾಗ ಮಾತ್ರ 1 ಮೀಟರ್ ಆಗ್ತದ. ಇವೆಲ್ಲವುಗಳು ಸೆಂಟಿಮೀಟರ್. ಗೊತ್ತಾಯ್ತಾ? ಅದರಲ್ಲಿ ಅರ್ಧ ಮತ್ತು ಅದರಲ್ಲಿ ಕಾಲು ಭಾಗ ಪೂರ್ತಿಯಾಗಿ ಈ ರೀತಿಯಾಗಿ ಸಂಖ್ಯೆಗಳನ್ನು ನಾವು ಸೆಂಟಿಮೀಟರ್ಗಳಲ್ಲಿ ನೋಡ್ಬೋದು. ಇನ್ನು ಲೆಟೆಸ್ಟ್ ನಾವು ಮಾಡೋಣ. ಮೆಷರ್ ಈಚ್ ಆಬ್ಜೆಕ್ಟ್ ಯೂಸಿಂಗ್ ಎ ಸ್ಕೇಲ್. ಅಳತೆ ಪಟ್ಟಿಯನ್ನು ಉಪಯೋಗಿಸಿ ಪ್ರತಿ ವಸ್ತುವನ್ನು ಅಳತೆ ಮಾಡಿ. ನೋಡಿ, ಇಲ್ಲಿ ನಾವು ಸ್ಕೇಲನ್ನು ಬಳಸ್ಕೊಂಡು ಇಲ್ಲಿ ವಸ್ತುಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಪೆನ್ಸಿಲ್, ಇರೇಸರ್, ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾರೆ, ಮತ್ತು ಇಲ್ಲಿ ಒಂದು ಬಾಕ್ಸ್ ಇದೆ ಅಥವಾ ಒಂದು ಚೌಕ, ಕ್ಯೂಬ್ ಅಂತ ಹೇಳ್ತೀವಿ. ಆಮೇಲೆ ಇದು ಬಾಚಣಿಗೆ. ಈ ತೆರನಾಗಿ ಕೊಟ್ಟಿದಾಗ ಅದನ್ನು ಅಳತೆ ಮಾಡಿ ಇಲ್ಲಿ ಸೆಂಟಿಮೀಟ್ರಲ್ಲಿ ಬರಿಬೇಕು. ನೋಡೋಣ. ಮೊದಲನೇದಾಗಿ ಪೆನ್ಸಿಲ್. ಈ ತೆರನಾಗಿ ನೀವೇನು ಮಾಡ್ಬೋದು, ಸ್ಕೇಲನ್ನು ನೋಡಿ ಇಲ್ಲಿ ಕಾಣ್ತಾ ಇದೆಯಾ, ಈ ತೆರನಾಗಿ ಸ್ಕೇಲನ್ನು ಅಳತೆ ಇಟ್ಟು ನೀವು ಮಾರ್ಕ್ ಮಾಡ್ಬೋದು. ನೋಡಿ, ಇಲ್ಲಿಂದ ಪೆನ್ಸಿಲ್ ಎಲ್ಲಿ ತನಕ ಇದೆ, ಇಲ್ಲಿವರೆಗೆ ಇದೆ. ಒಂದು ನಿಮಿಷ ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ, ಇಲ್ಲಿ 0 ಇದೆ. ಇಲ್ಲಿಂದ ನಾವು ಅಳತೆ ಮಾಡಿದಾಗ, ಅಳತೆ ಪಟ್ಟಿಯನ್ನು ಇಟ್ಟು ನೋಡಿದಾಗ ಇಲ್ಲಿಗೆ 9 ಆಯಿತು. ಗೊತ್ತಾಯ್ತಾ? 9 ಸೆಂಟಿಮೀಟರ್ ಕಾಣಿಸ್ತಾ ಇದೆಯಾ ನಿಮಗೆ? ನೀವು ಕೂಡ ನಿಮ್ಮ ಅಳತೆ ಪಟ್ಟಿಯಿಂದ
ಈ ತೆರನಾಗಿ ಮೆಜರ್ಮೆಂಟ್ ಮಾಡಿ ಅಳತೆ ಮಾಡಿ ನೀವು ಬರೀಬಹುದು. 9 ಸೆಂಟಿಮೀಟರ್ ಇದೆ ನೋಡಿ, 9 ಸೆಂಟಿಮೀಟರ್. ಇನ್ನು ಇರೇಸರ್ ಎಷ್ಟಿದೆ ನೋಡೋಣ. ಹೀಗೆ ಇದೆಷ್ಟಿದೆ 4 ಎಷ್ಟಿದೆ ನೋಡಿ, 4 ಸೆಂಟಿಮೀಟರ್. ನೆಕ್ಸ್ಟ್ ಇದು ಇಲ್ಲಿ ಲೈನ್ ಕೊಟ್ಟಿದ್ದಾರಲ್ವ, ಅದೇ ಥರನಾಗಿ ನಾವು ಸ್ಕೇಲನ್ನು ಅಳತೆ ಪಟ್ಟಿಯನ್ನು ಇಟ್ಟು ಅಳತೆ ಮಾಡಬೇಕು. ಇದು ನೋಡಿ 6 ಕಾಣಿಸ್ತಾ ಇದೆಯಾ, ಇಲ್ಲಿಂದ 6 ಸೆಂಟಿಮೀಟರ್. ಎಷ್ಟು 6 ಸೆಂಟಿಮೀಟರ್ ಇದೆ. ಇನ್ನು ನೆಕ್ಸ್ಟ್ ಬಾಚಣಿಗೆ ಎಷ್ಟಿದೆ ನೋಡೋಣ. 8 ಸೆಂಟಿಮೀಟರ್ ಇದೆ. ಗೊತ್ತಾಯ್ತಾ? ಈಗ ಇದನ್ನೇನು ಮಾಡೋಣ, ಇಲ್ಲಿ ಕೆಳಗಡೆ ಪ್ರಶ್ನೆ ಕೊಟ್ಟಿದ್ದಾರೆ. ರೈಟ್ ದ ನೇಮ್ಸ್ ಆಫ್ ದ ಆಬ್ಜೆಕ್ಟ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಲೆಂತ್. ವಸ್ತುಗಳನ್ನು ನಾವೀಗ ಅಳತೆ ಮಾಡಿ ಬರೆದಿದ್ದೀವಿ. ಅವುಗಳನ್ನ ಏರಿಕೆ ಕ್ರಮದಲ್ಲಿ, ಅವುಗಳ ಒಂದು ಅಳತೆಯ ಒಂದು ಉದ್ದದ ಆಧಾರದ ಮೇಲೆ ಅದನ್ನೇನು ಮಾಡೋಣ, ಏರಿಕೆ ಕ್ರಮದಲ್ಲಿ ಬರೆಯೋಣ. ಮೊದಲನೇದಾಗಿ ಇವುಗಳಲ್ಲಿ ಚಿಕ್ಕದು ಯಾವುದಪ್ಪ ನೋಡಿ, ಇರೇಸರ್ 4 ಇದೆ. 4 ಸೆಂಟಿಮೀಟರ್ ಅಂದರೆ ಇರೇಸರ್ 4 ಸೆಂಟಿಮೀಟರ್ ಇದೆ. ಕಾಣಿಸ್ತಿದೆಯಾ? ಅಂದರೆ ಇದು. ನೆಕ್ಸ್ಟ್ ಇಲ್ಲಿ 9 ಇದೆ. ಪೆನ್ಸಿಲ್ ಇಲ್ಲಿ 6, ಇಲ್ಲಿ 8 ನೋಡಿ. ಇದು ಚಿಕ್ಕದು ಯಾವುದಪ್ಪ ಇದರಲ್ಲಿ ಇದೆ, ಕ್ಯೂಬ್ ಚೌಕ. ನೆಕ್ಸ್ಟ್ ಕ್ಯೂಬಾಯ್ಡ್ ಆಯತ. ನೆಕ್ಸ್ಟ್ ಏರಿಕೆ ಕ್ರಮದಲ್ಲಿ ಚಿಕ್ಕದಿಂದ ದೊಡ್ಡದವರೆಗೆ ಬರಿತಾ ಇದ್ದೀವಿ. ನೆಕ್ಸ್ಟ್ 8, ಪೆನ್ಸಿಲ್ 9 ಇದೆ ಅಲ್ವಾ, ಅದಕ್ಕೋಸ್ಕರ ಇದು 8. ಬಾಚಣಿಗೆ 8 ಇದೆ. ಪೆನ್ಸಿಲ್ ಎಷ್ಟಿದೆ 9 ಇದೆ. ಅದಕ್ಕೋಸ್ಕರ ಇದು ಏರಿಕೆ ಕ್ರಮದಲ್ಲಿ ಬರೆದಾಗ ಹೀಗೆ ಬರ್ತದೆ. ಗೊತ್ತಾಯ್ತಲ್ವಾ ನೋಡಿ. ಇನ್ನು ನೆಕ್ಸ್ಟ್ 2ನೆಯ ಪ್ರಶ್ನೆ. ಮುಂದಿನವುಗಳ ಉದ್ದವನ್ನು ಅಂದಾಜಿಸಿ ನಿಮ್ಮ ಪ್ರತಿಕ್ರಿಯೆಯನ್ನು ತರಗತಿಯಲ್ಲಿ ಸ್ನೇಹಿತರೊಂದಿಗೆ ಹೋಲಿಸಿ. 1 ಸೆಂಟಿಮೀಟರ್ಗಿಂತ ಕಡಿಮೆ, ಹೆಚ್ಚು, ಸಮ ಆಗಿರ್ತಕ್ಕಂಥ ಕೆಲವು ವಸ್ತುಗಳ ಉದಾಹರಣೆಗಳನ್ನು ಬರೀರಿ. ಅಳತೆ ಮಾಡುವುದರಿಂದ ಪರಿಶೀಲಿಸಿ ಅಂತ ಹೇಳ್ತಾರೆ. ನೋಡಿ, ನಮ್ಮ ವರ್ಗ ಕೋಣೆಯಲ್ಲಿ ಬೆರಳಿನ ಉಗುರು, ವರ್ಗ ಕೋಣೆಯಲ್ಲಿ ಅಷ್ಟೇ ಅಲ್ಲ, ನಮ್ಮ ಬೆರಳಿನ ಉಗುರು ಅಂದರೆ 4ನೇ ತರಗತಿಯ ಮಗುವಿನ ಬೆರಳಿನ ಉಗುರು ಎಷ್ಟು ಇರ್ತದೆ ಅಂದ್ರೆ 1 ಸೆಂಟಿಮೀಟರ್ಗಿಂತ ಕಡಿಮೆ ಇರ್ತದೆ, ಚಿಕ್ಕದಾಗಿರ್ತದೆ. ಇನ್ನು ಇರೇಸರ್ ಹೇಗಿರ್ತದೆ ಅಂದ್ರೆ 1 ಸೆಂಟಿಮೀಟರ್ಗಿಂತ ಸ್ವಲ್ಪ ದೊಡ್ಡದಿರ್ತದೆ. 2.5 ಅಂದಾಜು, ಅಂದರೆ ನೈಜ ಅಳತೆ 2.5 ಇರ್ಬೋದು. ನೆಕ್ಸ್ಟ್ ಒಂದು ಇರುವೆ ಹೇಗಿರ್ತದೆ ಅಂದರೆ 1 ಸೆಂಟಿಮೀಟರ್ಗಿಂತ ಚಿಕ್ಕದಾಗಿರ್ತದೆ, ಅಥವಾ 0.2 ಸೆಂಟಿಮೀಟರ್. ಇನ್ನು ಗೋಧಿ ಕಾಳುಗಳನ್ನ ನೀವು ನೋಡಿದ್ದೀರ, ಆಗಲೇ ಅಕ್ಕಿ ಕಾಳು ತೋರಿಸಿದ್ದೀವಲ್ವ, 1 ಸೆಂಟಿಮೀಟರ್ ನೈಜ ಅಳತೆ ಅದರದ್ದು 1 ಸೆಂಟಿಮೀಟರ್ಗೆ ಸಮ ಇರ್ತದೆ. ಇನ್ನು ರಾಜ್ಮಾ ಕಾಳು, ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ರಾಜ್ಮಾ ಕಾಳಿನ ಅಳತೆ ನೀವು ಸ್ಕೇಲ್ ಇಟ್ಟು ಕೂಡ ಅದನ್ನೇ ಒಂದು ನೋಡ್ಬೋದು. ರಾಜ್ಮಾ ಕಾಳುಗಳು 1.5 ಸೆಂಟಿಮೀಟರ್ ಅಳತೆಯನ್ನು ಹೊಂದಿರ್ತವೆ, ಅಂದರೆ 1 ಸೆಂಟಿಮೀಟರ್ಗಿಂತ ಹೆಚ್ಚಿರ್ತವೆ. ಗೊತ್ತಾಯ್ತಾ? 1.5 ಸೆಂಟಿಮೀಟರ್. ಇನ್ನು ನೆಕ್ಸ್ಟ್ ಕ್ವಶನ್. 3 ಆಟಿಕೆ ಕಾರುಗಳನ್ನು ತೆಗೆದುಕೊಳ್ಳಿ. 3 ಆಟಿಕೆ ಕಾರುಗಳನ್ನು ತಗೋಬೇಕು. ಪ್ರತಿಯೊಬ್ಬರು ಕೂಡ ಒಬ್ಬರ ಕೈಯಲ್ಲಿ ಅದನ್ನು ಕೊಡಬೇಕು. ಅದನ್ನು ನೀವೇನು ಮಾಡ್ಬೋದು ಅಂದರೆ ಮರದ ಒಂದು ಇಳಿಜಾರನ ಉಪಯೋಗಿಸ್ಕೊಂಡು 3 ಜನರಿಗೂ ಅದನ್ನು ಕೊಟ್ಟಾಗ ಅವರು ಎಷ್ಟು ದೂರದವರೆಗೂ ಆ ಒಂದು ಆಟಿಕೆಗಳನ್ನು ಇಳಿಜಾರುಗಳನ್ನು ನೀವು ಮಾಡಬಹುದು ಅನ್ನೋದನ್ನು ನೀವು ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಮಾಡಬೇಕಪ್ಪ ಅಂದರೆ ಪ್ರತಿಯೊಬ್ಬರು ಕೂಡ ಕಾರನ್ನ ಎಷ್ಟು ದೂರ
ಹೋಯಿತು ಅವ್ರದ್ದು ಪ್ರತಿಯೊಬ್ಬರದ್ದು ಕಾರ್ ಅನ್ನೋದನ್ನು ಇಲ್ಲಿ ಅಂದಾಜು ಬರಿಬೇಕು. ಇಳಿಜಾರಿನಿಂದ ನೀವು ಕೊಟ್ಟಿರ್ತಕ್ಕಂಥ ಒಂದು ಇಳಿಜಾರಿನ ದೂರ ಎಷ್ಟೆಷ್ಟಾಯಿತು, ಒಬ್ಬೊಬ್ಬರು ಎಷ್ಟೆಷ್ಟು ಕೊಟ್ಟರು. ಫಾರ್ ಎಕ್ಸಾಂಪಲ್ ಈಗ ನೀವು ಅಳತೆ ಮಾಡಿ ನೋಡ್ಬೋದು. 30 ಸೆಂಟಿಮೀಟರ್, 25 ಸೆಂಟಿಮೀಟರ್, 50 ಸೆಂಟಿಮೀಟರ್, ಒಬ್ಬೊಬ್ರದ್ದು ಕೂಡ ಬೇರೆ ಬೇರೆ ಅಳತೆ ಬರ್ತದೆ. ಈಗ ಇದನ್ನು ಅದಕ್ಕೆ ರ್ಯಾಂಕ್ ಅಂದರೆ ಶ್ರೇಣಿಯನ್ನು ಕೂಡ ನಾವು ಕೊಡಬೇಕು. ಇಲ್ಲಿ ಅತಿ ಹೆಚ್ಚು ದೂರ ಹೋದವ್ರದ್ದು ಯಾರ್ದು 50 ಅಂದರೆ ಫಸ್ಟ್ ರ್ಯಾಂಕ್, ಅದಕ್ಕಿಂತ ಸ್ವಲ್ಪ ಕಡಿಮೆ 30 ಸೆಕೆಂಡ್ ರ್ಯಾಂಕ್, 25 ಥರ್ಡ್ ರ್ಯಾಂಕ್. ಈ ಥರನಾಗಿ ನೀವು ರ್ಯಾಂಕ್ಗಳನ್ನು ಕೊಡಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ನಿಧಿಯ ಬೇಟೆಯಲ್ಲಿ ಅತಿ ದೀರ್ಘವಾದ ಅತಿ ಚಿಕ್ಕದಾದ ಮಾರ್ಗಗಳನ್ನ ಕಂಡುಹಿಡಿಯಿರಿ. ನೀವು ಅಡ್ಡಿಗಳ ಮೂಲಕ ಹಾದು ಹೋಗಬಹುದು, ಆದರೆ ಅವುಗಳ ಮೇಲೆ ಜಿಗಿಯುವಂತಿಲ್ಲ. ನೀವು ಹಳದಿ ಟೈಲ್ಗಳ ಮೇಲೆ ನಡೆಯಬಹುದು, ಆದರೆ ಹುಲ್ಲಿನ ಮೇಲೆ ನಡೆಯುವಂತಿಲ್ಲ. ನಿಮ್ಮ ಮಾರ್ಗದ ಉದ್ದವನ್ನು ಸೆಂಟಿಮೀಟರ್ಗಳಲ್ಲಿ ಕಂಡುಹಿಡಿಯಬಲ್ಲಿರಾ? ನಕ್ಷೆಯಲ್ಲಿನ 1 ಸೆಂಟಿಮೀಟರ್ನ ಸುಳಿವಿಗಾಗಿ ನೋಡಿ. ಇಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಅಂದರೆ ಇದು ಒಂದು ಬಾಕ್ಸ್ ಕಾಣಿಸ್ತಾ ಇದೆ ಅಲ್ವಾ. ಇದು ಒಂದು ಬಾಕ್ಸ್ ಅಂದರೆ 1 ಸೆಂಟಿಮೀಟರ್ ಕಾಣಿಸ್ತಾಯ್ತಾ. ಇದು ಒಂದು ಬಾಕ್ಸ್ ಅಂದರೆ 1 ಸೆಂಟಿಮೀಟರ್. ನೋಡಿ, ಇಲ್ಲಿ ಒಂದು ನಿಧಿ ಇದೆ ಮಧ್ಯದಲ್ಲಿ. ನಿಧಿ ಇಲ್ಲಿಗೆ ನಾವು ತಲುಪಬೇಕು. ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿದೆ. ಇಲ್ಲಿಂದನೂ ಸ್ಟಾರ್ಟ್ ಮಾಡಿ ನೀವು ಬೇಕಾದ್ರಿಂದ. ಆದರೆ ಇಲ್ಲಿರ್ತಕ್ಕಂಥ ವಸ್ತುಗಳನ್ನು ನೀವೇನು ಮಾಡುವಂತಿಲ್ಲ, ಜಿಗಿಯುವಂತಿಲ್ಲ, ನಡೆಯುವಂತಿಲ್ಲ. ಗೊತ್ತಾಯ್ತಾ? ಅದರ ಮೇಲೆ ಹುಲ್ಲಿನ ಮೇಲೆ ನಡೆಯುವಂತಿಲ್ಲ. ಈ ಹಳದಿ ಪಟ್ಟೆಯ ಮೇಲಿನ ಹೋಗಬೇಕು. ಇದು ರೂಲ್. ಇಲ್ಲಿ ನಾನು 2 ಮಾರ್ಗಗಳನ್ನು ಹಾಕಿದ್ದೀನಿ, ಅವುಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿದೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಯಿತು. 1 2 3 4 5 6 7 8 9 10 11 12 13 14 15 16 ಈ ಥರನಾಗಿ ಹೀಗೆ ಹೋಗಿ ನಾವು ನಿಧಿಯನ್ನು ತಲುಪ್ತೀವಿ. ಒಟ್ಟು ತಲುಪಲಿಕ್ಕೆ 16 ಸೆಂಟಿಮೀಟರ್ ಬೇಕಾಯಿತು. ಎಷ್ಟು? 16 ಸೆಂಟಿಮೀಟರ್. ಇನ್ನು ನೆಕ್ಸ್ಟ್ ಅದೇ ತೆರನಾಗಿ ಇಲ್ಲಿ 16 ಸೆಂಟಿಮೀಟರ್ ಆಯ್ತಲ್ವ, ಒಂದು ಮಾರ್ಗ. ನೆಕ್ಸ್ಟ್ ಎರಡನೇದು ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಇದೇ ತೆರನಾಗಿ ನೋಡಿ, ನಂಬರ್ಸ್ ಇದೆ ಅಲ್ವಾ, ಇದೇ ತೆರನಾಗಿ ನಾವು ರೂಟ್ ಹೋಗಬೇಕು. ಹೀಗೆ ನೋಡಿ, ನಂಬರ್ ಸೀರಿಯಲ್ ಪ್ರಕಾರ ನಂಬರ್ ಬರ್ತಾಯಿದೆ. ಹೀಗೆ ಇಲ್ಲಿ ಬಂದು 46 ಆಗ್ತದೆ. ನಾವು ನಿಧಿಯನ್ನು ತಲುಪಲಿಕ್ಕೆ 46, 1ರಿಂದ ಇದು 46 ಅಂದರೆ ಇಷ್ಟು ದೂರ ಮಾರ್ಗ ಇದೆ. ಇದು 16 ಸೆಂಟಿಮೀಟರ್ನಲ್ಲಿ ನಾವು ತಲುಪ್ತೀವಿ. ಈ ತೆರನಾಗಿ ನೀವೇನು ಮಾಡ್ಬೋದು, ಅವರು ಕೊಟ್ಟಿರ್ತಕ್ಕಂಥ ನಿಧಿಯ ಭೇಟಿಯ ಒಂದು ಅತಿ ದೀರ್ಘವಾದ ಅಥವಾ ಅತಿ ಚಿಕ್ಕದಾದ ಮಾರ್ಗವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಇದು ದೀರ್ಘವಾದದ್ದು ಅಂದರೆ ತುಂಬ ದೂರ 46, ಇದು ಅತಿ ಸಮೀಪ ಅಂದರೆ ಇದು. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ನೋಡಿ, ಟ್ರೇಸ್ ಯುವರ್ ಹ್ಯಾಂಡ್ ಆನ್ ಎ ಪೀಸ್ ಆಫ್ ಪೇಪರ್, ಮೆಜರ್ ಇಟ್ ಯೂಸಿಂಗ್ ದ ಸ್ಕೇಲ್. ನಿಮ್ಮ ಕೈಯ ಒಂದು ಗುರುತನ್ನು ನೀವು ಒಂದು ಪೇಪರ್ ಮೇಲೆ ಈ ಥರನಾಗಿ ಟ್ರೇಸ್ ಮಾಡಿ, ಆಮೇಲೆ ಅದನ್ನು ಸ್ಕೇಲ್ ಪಟ್ಟಿಯಿಂದ ಅಳತೆ ಮಾಡಿ. ಅದೆಷ್ಟು ಬರ್ತದಲ್ಲ ಅಳತೆ ಮಾಡಿದಾಗ ನೋಡಿ, ಈ ಭಾಗದಿಂದ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿ 9 ಬಂದಿದೆ. ನಿಮ್ಮ ಕೈ ಅಳತೆ ಕೂಡ ನೀವು ಮಾಡಿ ಬರೀಬಹುದು. ಇಲ್ಲಿ ನಾನು 9 ಅಂತ ಬರೆದಿದ್ದೀನಿ. ಈ ಒಂದು ಚಿತ್ರದ ಪ್ರಕಾರ ನೀವು ನಿಮ್ಮ ಒಂದು ಕೈ ಅಳತೆಯ ಪ್ರಕಾರ ಏನು ಮಾಡ್ಬೋದು, ಬರೀಬಹುದು. ಗೊತ್ತಾಯ್ತಾ? ಒಟ್ಟು 5 ಪ್ರಶ್ನೆಗಳನ್ನ ನಾವೇ ಬಿಡಿಸಿದ್ದೇವೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಇದುವರೆಗೂ ನಾವು 4ನೆಯ ತರಗತಿಯ ಗಣಿತ ವಿಷಯದಲ್ಲಿನ ಪಾಠ 6 ಮೆಜರಿಂಗ್ ಲೆಂತ್ ಈ ಒಂದು ಪಾಠದ ವಿವರಣೆಯನ್ನು, ಲೆಕ್ಕಗಳನ್ನು ತಿಳಿಯುತ್ತಾ ಬಂದಿದ್ದೇವೆ. ಉದ್ದವನ್ನು ಸಾಕಷ್ಟು ಚಟುವಟಿಕೆಗಳನ್ನ ಕೊಟ್ಟಿದ್ದಾರೆ, ಅವುಗಳನ್ನ ಬಿಡಿಸ್ತಾ ಬಂದಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ. ಈ ಒಂದು ವಿಡಿಯೋದಲ್ಲಿ ಪುಟ ಸಂಖ್ಯೆ 112ರವರೆಗೆ, ಪುಟ ಸಂಖ್ಯೆ 103ರಿಂದ ನೋಡಿ, ಪುಟ ಸಂಖ್ಯೆ 103ರಿಂದ ನಾವೇನು ಮಾಡಿದ್ದೀವಿ, 112ರವರೆಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಬಿಡಿಸಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು, ವಿವರಣೆಯನ್ನು ಅರ್ಥೈಸಿಕೊಳ್ಳಿ, ಎಲ್ಲರೂ ಬರೆದುಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.